ದಾಂಡೇಲಿಯ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದೊಂದಿಗೆ ಡಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ. ಡಿಪಿಎಲ್ ಸಮಿತಿಯ ಉಪಾಧ್ಯಕ್ಷರಾದ ರಮೇಶ್ ನಾಯ್ಕ್ ಹೇಳಿಕೆ. ದಾಂಡೇಲಿ ತಾಲೂಕಿನ ಕ್ರಿಕೆಟ್ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದೊಂದಿಗೆ ಆರಂಭವಾದ ಅತ್ಯಂತ ಮಹತ್ವಪೂರ್ಣವಾದ ಪಂದ್ಯಾವಳಿಯೇ ಡಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಕಾಳಿ ಟೈಗರ್ಸ್ ತಂಡದ ಮಾಲಕರಾದ ರಮೇಶ್ ನಾಯ್ಕ್ ಅವರು ಹೇಳಿದರು. ಅವರು ಇಂದು ಗುರುವಾರ ಮಧ್ಯಾಹ್ನ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ, ಇಂದಿನಿಂದ ಫೆಬ್ರವರಿ 23ರವರೆಗೆ ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ನಡೆಯಲಿರುವ ವೈವಿಧ್ಯಮಯ ಹೊನಲು ಬೆಳಕಿನ ಡಿಪಿಎಲ್ 4ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲ್ಲರೂ ಭಾಗವಹಿಸುವ ಮೂಲಕ ಈ ಪಂದ್ಯಾವಳಿಯನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿದರು. ದಾಂಡೇಲಿಯ ಉದಯೋನ್ಮುಖ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ಆಯೋಜನೆಗೊಂಡಿದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 4 ಕ್ರಿಕೆಟ್ ಪಂದ್ಯಾವಳಿ ಇದು ದಾಂಡೇಲಿಗರ ಹಬ್ಬ. ಈ ಹಬ್ಬದಲ್ಲಿ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಈ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಬೇಕೆಂದು ರಮೇಶ್ ನಾಯ್ಕ್ ಅವರು ವಿನಂತಿಸಿದರು. ದಾಂಡೇಲಿ ಗ್ರಾಮೀಣ ಭಾಗದಲ್ಲಿ, ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ತನ್ನ ವೈಯಕ್ತಿಕ ನೆಲೆಯಲ್ಲಿ, ತನ್ನ ಸ್ವಪರಿಶ್ರಮದಲ್ಲಿ, ತನ್ನ ಸ್ವಸಾಮರ್ಥ್ಯದಿಂದ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದವರು ರಮೇಶ್ ನಾಯ್ಕ್ ಅವರು. ಇದರ ಜೊತೆಯಲ್ಲಿ ರಾಜಕೀಯ ಚಟುವಟಿಕೆಯ ಜೊತೆಯಲ್ಲಿ ಸಾಮಾಜಿಕ, ಧಾರ್ಮಿಕ, ಕ್ರೀಡಾ ಹೀಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತಾವು ಅತ್ಯಂತ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ತೊಡಗಿಸಿಕೊಂಡಿದ್ದೀರಿ. ವಿಶೇಷವಾಗಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಡಿ ನಡೀತಾ ಇರುವಂತಹ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಡಿಪಿಎಲ್ ಸಮಿತಿಯಲ್ಲಿ ಕೂಡ ಸಕ್ರಿಯರಾಗಿ ತೊಡಗಿಸಿಕೊಂಡು, ಅದರ ಜೊತೆಗೆ ಕಾಳಿ ಟೈಗರ್ಸ್ ಎನ್ನುವ ತಂಡದ ಮಾಲಕರಾಗಿ ಕಳೆದ 3 ವರ್ಷಗಳಿಂದ ಕೂಡ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಿ, ವಿಶೇಷವಾಗಿ ದಾಂಡೇಲಿಯವರಿಗೇ ಮೊದಲ ಆದ್ಯತೆಯನ್ನು ನೀಡಿ ತಂಡವನ್ನು ಮುನ್ನಡೆಸಿದಿರಿ. ಈ ಪಂದ್ಯಾವಳಿಯ ಯಶಸ್ಸಿಗಾಗಿ ನಿಮ್ಮನ್ನು ನೀವು ಅತ್ಯಂತ ಪರಿಪೂರ್ಣತೆಯಿಂದ, ಪ್ರೀತಿಯಿಂದ, ಬಿಚ್ಚು ಮನಸ್ಸಿನಿಂದ ತೊಡಗಿಸಿಕೊಂಡಿದ್ದೀರಿ. ಈ ವರ್ಷ ಡಿಪಿಎಲ್ 2024 ಕ್ಷಣಗಣನೆಯಲ್ಲಿ ನಾವು ನೀವೆಲ್ಲ ಇದ್ದೇವೆ. ಇಡೀ ದಾಂಡೇಲಿಯೇ ಈ ಪಂದ್ಯಾವಳಿಯನ್ನು ನೋಡಲಿಕ್ಕೆ, ಆಸ್ವಾದಿಸಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೀಸನ್ 4 ಈ ಬಾರಿಯಾದರೂ ಕಪ್ಪನ್ನು ನಿಮ್ಮ ತಂಡ ವಶಪಡಿಸ್ಕೋಬೇಕೆನ್ನುವಂತಹ ಶತಾಯಗತೆಯ ಪ್ರಯತ್ನದಲ್ಲಿದೆ. ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಿ? ಮುಖ್ಯವಾಗಿ ತಾವೆಲ್ಲ ಗಮನಿಸಿದ್ರಿ, ಇವತ್ತು ಸೀಸನ್ 4 3 ಸೀಸನ್ದಲ್ಲೂ ನಾವೊಂದು ಸ್ಥಳೀಯರಿಗೆ ಆದ್ಯತೆ ನೀಡುವ ಅಂಥೇಳಿ ಸ್ಥಳೀಯರಿಗೇ ಆದ್ಯತೆ ನೀಡಿದೆ. ಒಂದು ಟೀಮಿನಲ್ಲಿ 11 ಪ್ಲೇಯರ್ಸರಲ್ಲಿ 9 ಜನ ಸ್ಥಳೀಯರಾಗಿ ದಾಂಡೇಲಿ ತಾಲೂಕಿನವರು, ಹಾಗೂ 2 ಪ್ಲೇಯರ್ಸ್ ನಾವು ನ್ಯಾಷನಲ್ ಇರಲಿ ಇಂಟರ್ನ್ಯಾಷನಲ್ ಎಲ್ಲಿಂದ ತರ್ಬೋದಿತ್ತು. ನಾನು 3 ಸೀಸನ್ನಲ್ಲಿನೂ ತರಲಿಲ್ಲ. ಹಾಗಾಗಿ ನಮ್ಮ ಟೀಮ್ ನೋಡಿದ್ರಲ್ಲ, ಭಾಳಷ್ಟು ವೀಕ್ ಅನಿಸಿತ್ತು. ಫೀಲ್ಡಿಂಗ್ ಇರ್ಬೋದು, ಬಾಲಿಂಗ್ ಇರ್ಬೋದು, ಬ್ಯಾಟಿಂಗಲ್ಲಿ ಇರ್ಬೋದು. ಹಾಗಾಗಿ ಈ ಸಲ ಏನು ಮಾಡಿದ್ದೇವೆ, ನಾವಾಗಲಿ, ನಾವು ಕ್ಯಾಪ್ಟನ್ಸ್, ನಮ್ಮ ಅನೇಕ ಬೆಂಬಲಿಗರು ಇರ್ಬೋದು, ಭಾಳಷ್ಟು ಜನ ನನಗೆ ಮೀಟಾಗಿ ಹೇಳಿದ್ದಾರೆ, ಈ ಸತ ಟೀಮ್ ಒಂದು ಎಲ್ಲ ಹೆಂಗಲ್ಲಿಂದ ಯೋಚನೆ ಮಾಡಿ ಸ್ಟ್ರೆಚ್ ಇದ್ದು ಮಾಡುವ ಅಂತೇಳಿ. ನಾನು ಆಮೇಲೆ ನಮ್ಮ ಫ್ರೆಂಡ್ಸಿಗೆಲ್ಲ ಮಾತಾಡಿದೆ ಮಾಡುವ ಅಂತೇಳಿ. ಆಮೇಲೆ ನಮ್ಮ ಒಂದು ಹರಾಜಿನಲ್ಲಿ ಕೂತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂತು ಯೋಚನೆ ಮಾಡಿದ್ದು, ಯಾವ ರೀತಿ ಮಾಡಬೇಕು. ಕ್ರಿಕೆಟಲ್ಲಿ ಇರೋದು 3 ಆ್ಯಂಗಲ್. ಒಂದು ಬ್ಯಾಟಿಂಗ್ ಫೇಲ್ ಆಯ್ತು ಅಂದ್ರೆ ಬಾಲಿಂಗಲ್ಲಿ ಮಾಡಬೇಕು, ಬಾಲಿಂಗು ಫೇಲ್ ಆಯಿತು ಫೀಲ್ಡಿಂಗಲ್ಲಿ ಮಾಡ್ಬೋದು. ನಮ್ದು ಅದೆಲ್ಲ ವೀಕ್ ಆಗ್ತಾಯಿತ್ತು. ಅದು ಬಿಟ್ಟರೆ 4ನೇದಾಗ ಅಂದರೆ ನಮ್ಮಲ್ಲಿ ಐಕಾನ್ ಪ್ಲೇಯರ್ಸ್ ಇಲ್ಲ ಆಗಿತ್ತು. ನಾವು ಬೇರೆ ಕಡೆಯಿಂದ ಎಲ್ಲಿಂದ ಪ್ಲೇಯರ್ಸ್ ತರಲಿಲ್ಲ ಆಗಿದ್ದು. ಆದರೆ ಈ ಸತೆ ನಾವೇ ನೋಡೋದು 3 ಆ್ಯಂಗಲಿಂದ ಯೋಚನೆ ಮಾಡಿದ್ದು. ಫೀಲ್ಡಿಂಗು ಇರಬೇಕು, ಬ್ಯಾಟಿಂಗ್ ಇರಬೇಕು, ಬಾಲಿಂಗ್ ಇರಬೇಕು. ಹಾಗಾಗಿ ಎಲ್ಲ ಆಲ್ರೌಂಡರ್ ರೂಪದಲ್ಲೇ ನಾವು ಹರಾಜಿನಲ್ಲಿ ಎಲ್ಲರೂ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡಿದ್ದು. ಅದರಲ್ಲಿ 90% ಯೂತ್ ಇದ್ದಾರೆ. ಯೂತ್ ಇದ್ದಾಗ ಸ್ವಲ್ಪ ಫೀಲ್ಡಿಂಗ್ ಒಳ್ಳೆ ಆಗತ್ತೆ. ಹಾಗಾಗಿ ಆ ಥರ ಯೋಚನೆ ಮಾಡಿ ಆಮೇಲೆ ಎರಡನೇ
ಪ್ರಶ್ನೆ ಬಂದಿದ್ದೇನೆಂದರೆ ಐಕಾನ್ ಪ್ಲೇಯರ್ಸ್ ಅಂತ ಸ್ವಲ್ಪ ಒಳ್ಳೆ ರೀತಿಯಿಂದ ಆಡ್ತಾರೆ. ಬೇರೆ ಬೇರೆ ನ್ಯಾಷನಲ್ ಲೆವೆಲಲ್ಲಿ ಆಡಿದಂಥ ಪ್ಲೇಯರ್ಸ್ ಇರ್ತಾರೆ, ಬೇರೆ ಎಲ್ಲ ಟೀಮಲ್ಲಿ 2 ಪ್ಲೇಯರ್ಸ್ ಇರ್ತಾರೆ. ಹಾಗಾಗಿ ಅಲ್ಲಿಂದ ನಾವು ವೀಕ್ ಆಗ್ಬೋದು ಅಂತೇಳಿ ಈ ಸತಿ ಏನು ಮಾಡಿದ್ರು, ನಾವು ಒಂದು 2 ಐಕಾನ್ ಪ್ಲೇಯರ್ಸ್ ತರುವ, ನಮ್ಮದು ಒಂದು ಟೀಮ್ ಅದ್ರಲ್ಲಿ ಕಾಂಪೀಟ್ ಮಾಡುವ ಅಂತೇಳಿ. ಗೆಲ್ಲೋದು ಸೋಲೋದು ಎಲ್ಲರಿಗೂ ಒಬ್ರು ಸೋತ್ರೆ ಒಬ್ರು ಗೆಲ್ಲೇಬೇಕು, ಅದು 2ನೇ ಮಾತು. ಆದರೆ ಅವ್ರ ಜೊತೆ ನಾವು ಕಾಂಪೀಟ್ ಮಾಡುವ ಅನ್ನೋ ಭಾವನೆಯಿಂದ ನಾವು ಹೊರಗಡೆಯಿಂದ ಒಂದು ಪುನಾ ಒಂದು ಬಾಂಬೆಲಿಂದ ಐಕಾನ್ ಪ್ಲೇಯರ್ಸ್ ತರಿಸ್ತಾ ಇದ್ದೇವೆ. ನೋಡುವ ಏನಾಗತ್ತೆ. ಸೋಲು ಗೆಲ್ಲು ಇದ್ದಿದೆ ಅದು. ಮತ್ತು ಒಂದು ಹೇಳಬಲ್ಲೆನಾ, ನಮ್ಮ ಕಾಳಿ ಟೈಗರ್ಸ್ ಏನಾದರೂ ಅಪ್ಪಿತಪ್ಪಿ ಫೈನಲ್ ಅಂತ ಮುಟ್ಟಿದ್ರೆ ಗ್ರೌಂಡಲ್ಲಿ 75-80% ಜನ ಕಾಳಿ ಟೈಗರ್ಸ್ ಬೆಂಬಲಿಸೋದು ನನಗೆ 100% ಇದೆ. ಹಾಗಾಗಿ ಮುಖ್ಯವಾಗಿ ನಾನು ನನ್ನ ಟೀಮಿಗೆ ಅಂತ ಕೇಳ್ಕೊಳ್ಕಿಂತ DPL ಒಳ್ಳೇದಾಗಿ ನಡೆಸ್ಕೊಡಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ, ಹಾಗೆ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಮಸ್ಕರಿಸ್ತೇನೆ. ಏನೇ ಇರಲಿ, ರಾಜಕೀಯವಾಗಿ ಹೊಂದಿಸಲದೆ ಅನ್ನುವಂಥ ಹಿರಿಮೆ ನಿಮಗಿದೆ, ಖ್ಯಾತಿ ನಿಮಗಿದೆ. ಅದೇ ರೀತಿ ಕ್ರಿಕೆಟ್ ನಿಮ್ಮ ಮಾಲಕತ್ವದ ತಂಡವು ಈ ಬಾರಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ವಿಶೇಷವಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಹಬ್ಬವನ್ನು ತಂದುಕೊಡುವ ನಿಟ್ಟಿನಲ್ಲಿ ನಿಮ್ಮ ತಂಡ ಒಂದು ಅತ್ಯುತ್ತಮ ಸ್ಫೂರ್ತಿದಾಯಕವಾಗಿ ಆಡಲಿ. ಈ ಬಾರಿ ಕಪ್ಪು ನಿಮ್ಮ ತಂಡಕ್ಕೆ ಒಲಿದು ಬರಲಿ ಪ್ರಯತ್ನದ ಮೂಲಕ ಅಂತ ಆಶಿಸ್ತಾ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ಆನಂದ ಧನ್ಯವಾದಗಳು. ಮತ್ತಷ್ಟು ಕ್ರೀಡೆ ಚಟುವಟಿಕೆಯಲ್ಲಿ ನಿಮ್ಮ ಸಹಕಾರ ಸದಾ ಇರಲಿ. ಇದು ದಾಂಡೇಲಿಯ ಮಣ್ಣಿಗಾಗಿ, ದಾಂಡೇಲಿಯ ಉಳಿವಿಗಾಗಿ, ದಾಂಡೇಲಿಯ ಮಕ್ಕಳ ಉನ್ನತಿಗಾಗಿ. ವಂದನೆಗಳು. ಥ್ಯಾಂಕ್ ಯು.